ಸಂಪುಟ ಪುನಾರಚನೆಗೆ ಶಾಸಕ ಪತ್ರ ಬರೆದಂತಹ ವಿಚಾರ ಹಲವರನ್ನ ಕಿತ್ತಾಕ್ಲಿ ಹೊಸಬರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಒತ್ತಾಯ ಮಾಡಿದ್ದಾರೆ. 31 ಶಾಸಕರು ಪತ್ರ ಬರೆದಿರೋದ್ರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ರಾಜಣ್ಣ ಹೊಸಬರಿಗೂ ಅವಕಾಶ ಕೊಡ್ಲಿ, ಬೇರೆ ರಾಜ್ಯದಲ್ಲಿ ಕೊಟ್ಟಿದ್ದಾರೆ, ಬೇರೆ ದೇಶದಲ್ಲಿ ಕೊಟ್ಟಿದ್ದಾರೆ, ನಮ್ಮ ರಾಜ್ಯದಲ್ಲೂ ಕೊಡ್ಲಿ ಅಂತ ವಾದ. ಕುಮಾರಸ್ವಾಮಿ ಫಸ್ಟ್ ಟೈಮ್ ಗೆದ್ದು ಸಿಎಂ ಆಗ್ಲಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ಬೇರೆ ಕಡೆ ಫಸ್ಟ್ ಟೈಮ್ ಗೆದ್ದವರನ್ನ ಬಿಜೆಪಿ ಅವರು ಸಿಎಂ ಮಾಡಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ಒಂದಷ್ಟು ಆಕ್ಷೇಪ ಬರುತ್ತೆ. ಯಾಕಂತ ಹೇಳಿದ್ರೆ ನಾವು ಪಕ್ಷದ ಸಂಘಟನೆಗೋಸ್ಕರ ಎಷ್ಟು ವರ್ಷ ಕಷ್ಟಪಟ್ಟಿದ್ದೀವಿ, ಪಕ್ಷದ ಹಿರಿಯ ಸ್ಥಾನದಲ್ಲಿದ್ದೀವಿ, ಬೇರೆಯವ್ರಿಗೆ ಬೇಕು ಅಂದಾಗ ಬಿಟ್ಕೊಟ್ಟಿದ್ದೀವಿ, ಈಗ ನಮಗೂ ಒಂದು ಅವಕಾಶ ಸಿಗಲಿ ಅಂತ ಒಂದಷ್ಟು ಜನ. ಇನ್ನೊಂದಷ್ಟು ಜನ ಯುವ ಜನತೆಯನ್ನು ಜನ ಇಷ್ಟಪಡ್ತಿದ್ದಾರೆ. ಈಗ ನಾವು ಶಾಸಕರಾಗಿಲ್ವಾ, MLA ಆಗಿಲ್ವಾ ಫಸ್ಟ್ ಟೈಮು, ಹಾಗೆ ಸಚಿವ ಸ್ಥಾನ ಬಿಟ್ಕೊಡಿ ಅಂತ ಮತ್ತಲವರ ವಾದ. ಹೀಗಾಗಿ ತೆರೆ ಮರೆಯಲ್ಲಿ ನಡೀತಾ ಇದ್ದಂತಹ ಕಸರತ್ತು ಇವಾಗ ಬಹಿರಂಗವಾಗಿ ಡೈರೆಕ್ಟ್ ಆಗಿ ಹೈಕಮಾಂಡ್ ವರಿಷ್ಠರನ್ನೇ ಮೀಟ್ ಮಾಡಬೇಕಾದ್ರೆ ಕೇಳುವಂತಹ ಮಟ್ಟಿಗೆ ಹೋಗಿದೆ. ಸದ್ಯಕ್ಕೆ ಪತ್ರವನ್ನ ಕೂಡ ಬರೆಯಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಎನ್ ರಾಜಣ್ಣ ಮಾತನಾಡಿದ್ದಾರೆ, ನೋಡೋಣ. ಅಲ್ಲ, ಅವಕಾಶ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ನಮ್ಮ ರಾಜ್ಯದ ಇತಿಹಾಸ ನಿಮ್ಗೆ ಹೇಳಬೇಕು ಅಂದರೆ, ಕುಮಾರಸ್ವಾಮಿ ಅವರು ಮೊದಲನೇ ಸರಿ ಶಾಸಕರಾಗಿ ಬಂದಿದ್ದು 2004 ಮೊದಲನೇ ಸರಿನ ಮುಖ್ಯಮಂತ್ರಿ ಆದರು. ಮತ್ತು BJPನವರು ಈಗ ಎಷ್ಟು ಜನಕ್ಕೆ ಮೊದಲನೇ ಸರಿ ಶಾಸಕರುಗಳಿಗೆ ಮುಖ್ಯಮಂತ್ರಿ ಮಾಡಿದ್ದಾರೆ, ಮಂತ್ರಿಗಳು ಮಾಡಿದ್ದಾರೆ. ನಮ್ಮಲ್ಲೂ ಕೂಡ ಮಾಡಲಿ, ಅವ್ರು ಕೇಳಿದ್ರಲ್ಲಿ ತಪ್ಪೇನಿದೆ. ಬರೀ ಮಾತೆತ್ತಿದ್ರೆ ಒಂದಷ್ಟು ಜನದ ಪಟ್ಟಿ ಇದೆ. ಯಾವಾಗಲೂ ಕಾಂಗ್ರೆಸ್ ಬರಲಿ, ಇವರೇ ಮಂತ್ರಿಗಳು, ಅವ್ರಿಗೆ ತೆಗಿಲಿ, ಹೊಸಬ್ರಿಗೆ ಅವಕಾಶ ಕೊಡಲಿ. ಅದರಲ್ಲಿ ಕೇಳಿದ್ರಲ್ಲಿ ತಪ್ಪೇನಿಲ್ಲ. ಅಲ್ಲ, ಅವಕಾಶ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ನಮ್ಮ ರಾಜ್ಯದ ಇತಿಹಾಸ ನಿಮ್ಗೆ ಹೇಳಬೇಕು ಅಂದರೆ, ಕುಮಾರಸ್ವಾಮಿ ಅವರು ಮೊದಲನೇ ಸರಿ ಶಾಸಕರಾಗಿ ಬಂದಿದ್ದು 2004 ಮೊದಲನೇ ಸರಿನ ಮುಖ್ಯಮಂತ್ರಿ ಆದರು. ಇನ್ನು DCM DKಶ ಹೇಳಿಕೆಗೆ ಮಾಜಿ ಸಚಿವ ರಾಜಣ್ಣ ತಿರುಗೇಟ್ ಕೊಟ್ಟಿದ್ದಾರೆ. ಪರಮೇಶ್ವರ್ 8 ವರ್ಷ KPCC ಅಧ್ಯಕ್ಷರಾಗಿದ್ದರು. ಈಗ DKಶ ಅವರು 6 ವರ್ಷ ಮಾಡಿದ್ದಾರೆ. ಪರಮೇಶ್ವರ್ ಅವರ ದಾಖಲೆಯನ್ನು DKಶ ಮುರಿಬೇಕು. CM ಈಗ ಲಾಂಗೆಸ್ಟ್ CM, ದಾಖಲೆ ಬಜೆಟ್ ಮಾಡಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ KN ರಾಜಣ್ಣ. ಬೆಂಗಳೂರಿನಲ್ಲಿ ಮಾಜಿ ಸಚಿವ KN ರಾಜಣ್ಣ ಹಲವಾರು ವಿಚಾರಗಳ ಕುರಿತು ಮಾತನಾಡಿದ್ದಾರೆ. ಮುರಿಲಿ ಅಂತ ಆಶಿಸ್ತೇನೆ. ಇವರು ಡಾಕ್ಟರ್ ಪರಮೇಶ್ ಎಷ್ಟು ವರ್ಷ ಇದ್ರಿ? ಅವ್ರು 8 ವರ್ಷ ಇದ್ರು, ಮತ್ತೆ ಇನ್ನೂ 2 ವರ್ಷ ಬಾಕಿ ಐತಲ್ಲ. ಮುರಿಬೇಕು. ಈಗ ಮುಖ್ಯಮಂತ್ರಿ ದಾಖಲೆ, ದೇವರಾಜ ಅರಸು ದಾಖಲೆಯನ್ನ ಸಿದ್ದರಾಮಯ್ಯನವರು ಮುರಿದಿದ್ದಾರೆ. ಹಂಗೆ KPCC ಅಧ್ಯಕ್ಷರ ದಾಖಲೆಯನ್ನ ಸನ್ಮಾನ್ಯ ಶಿವಕುಮಾರ್ ಮುರಿಲಿ ಅಂತ ಆಶಯ ನಂದು. ಮುರಿಲಿ ಅಂತ ಆಶಿಸ್ತೇನೆ. ಇವರು ಡಾಕ್ಟರ್ ಪರಮೇಶ್ ಎಷ್ಟು ವರ್ಷ ಇದ್ರಿ? ಅವ್ರು 8 ವರ್ಷ ಇದ್ರು, ಮತ್ತೆ ಇನ್ನೂ 2 ವರ್ಷ ಬಾಕಿ ಐತಲ್ಲ. ಮುರಿಬೇಕು. ಈಗ ಮುಖ್ಯಮಂತ್ರಿ ದಾಖಲೆ, ದೇವರಾಜ ಅರಸು ದಾಖಲೆಯನ್ನ ಸಿದ್ದರಾಮಯ್ಯನವರು ಮುರಿದಿದ್ದಾರೆ. ಹಂಗೆ KPCC ಅಧ್ಯಕ್ಷರ ದಾಖಲೆಯನ್ನ ಸನ್ಮಾನ್ಯ ಶಿವಕುಮಾರ್ ಮುರಿಲಿ ಅಂತ ಆಶಯ ನಂದು. ಮುರಿಲಿ ಅಂತ ಆಶಿಸ್ತೇನೆ. ಇವರು ಡಾಕ್ಟರ್ ಪರಮೇಶ್ ಎಷ್ಟು ವರ್ಷ ಇದ್ರಿ? ಅವ್ರು 8 ವರ್ಷ ಇದ್ರು, ಮತ್ತೆ ಇನ್ನೂ 2 ವರ್ಷ ಬಾಕಿ ಐತಲ್ಲ. ಮುರಿಬೇಕು. ಈಗ ಮುಖ್ಯಮಂತ್ರಿ ದಾಖಲೆ, ದೇವರಾಜ ಅರಸು ದಾಖಲೆಯನ್ನ ಸಿದ್ದರಾಮಯ್ಯನವರು ಮುರಿದಿದ್ದಾರೆ. ಹಂಗೆ KPCC ಅಧ್ಯಕ್ಷರ ದಾಖಲೆಯನ್ನ ಸನ್ಮಾನ್ಯ ಶಿವಕುಮಾರ್ ಮುರಿಲಿ ಅಂತ ಆಶಯ ನಂದು. ಮುರಿಲಿ ಅಂತ ಆಶಿಸ್ತೇನೆ. ಇವರು ಡಾಕ್ಟರ್ ಪರಮೇಶ್ ಎಷ್ಟು ವರ್ಷ ಇದ್ರಿ? ಅವ್ರು 8 ವರ್ಷ ಇದ್ರು, ಮತ್ತೆ ಇನ್ನೂ 2 ವರ್ಷ ಬಾಕಿ ಐತಲ್ಲ. ಮುರಿಬೇಕು. ಈಗ ಮುಖ್ಯಮಂತ್ರಿ ದಾಖಲೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರದ್ದು ಹಳೆ ಕೂಲಿ ಇದೆ, ಮೊದಲು ಹಳೆ ಕೂಲಿ ಕೊಡ್ಲಿ. DKಶಿಗೆ ಮಾಜಿ ಸಚಿವ KN ರಾಜಣ್ಣ ಟಾಂಗ್ ಕೊಟ್ಟಿದ್ದಾರೆ ಇಂಡೈರೆಕ್ಟ್ ಆಗಿ. ಇವರದ್ದು ಎಲ್ಲ ಲೇಟೆಸ್ಟ್ ಕೂಲಿ, ಮೊದಲು ಹಳೆಯ ಕೂಲಿಯನ್ನು ಕೊಡಲಿ ಅಂತ ಹೇಳಿ ಮಹದೇವಪ್ಪ ದಲಿತ CM ಆಗಬೇಕು ಅಂತ ಹೇಳಿದಾರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ನಾನೇ ಆಗಬೇಕು ಅಂತ ಹೇಳಿಲ್ಲ ಇಲ್ಲಿ ಮಹದೇವಪ್ಪ, ಯಾರಾದರೂ ಪರವಾಗಿಲ್ಲ, ದಲಿತ CM ಆಗಬೇಕು ರಾಜ್ಯದಲ್ಲಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಇಲ್ಲಿ KN ರಾಜಣ್ಣ ಮಾತನಾಡಿರುವಂಥದ್ದು. ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಪರೋಕ್ಷವಾಗಿ ಒಂದಷ್ಟು ಅವ್ರು ಹೇಳಬೇಕಾದಂತಹ ಮಾತುಗಳನ್ನು ಹೇಳಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರದ್ದು ಹಳೆ ಕೂಲಿ ಇದೆ. ಯಾಕಂತ ಹೇಳಿದ್ರೆ ಪಕ್ಷ ಸಂಘಟನೆಯಲ್ಲಾಗಲಿ ಪಕ್ಷದಲ್ಲಾಗಲಿ ಬಹಳಷ್ಟು ಕೆಲಸ ಮಾಡಿದ್ದಾರೆ, ಮೊದಲು ಹಳೆ ಕೂಲಿ ಕೊಡಲಿ. DKಶಿಗೆ ಮಾಜಿ ಸಚಿವ KN ರಾಜಣ್ಣ ಈ ರೀತಿಯಾಗಿ ಟಾಂಗ್ ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರಿಗೆ ಕೂಲಿ ಬೇಡವಾ ಅಂತ? ಅರೆ ಹೌದು, ಹಳೆ ಕೂಲಿ ಅವ್ರದ್ದು. ಇವ್ರದನ್ನ ಲೇಟೆಸ್ಟ್ ಕೂಲಿ, ಅವ್ರದ್ದು ಹಳೆ ಬಾಕಿ ಕೂಲಿ ಅವ್ರದ್ದು. ಅದರಿಂದ ಹಳೆ ಕೂಲಿ ತೀರ್ಮಾನ ಆದಮೇಲೆ ಹೊಸ ಕೂಲಿ ಕೊಡ್ಲಿ ಹೇಳಿದೀವಿ. ನೋಡಿ, ಹೈಕಮಾಂಡ್ ಮುಂದೆ ಪಕ್ಷದ ವಿಚಾರ, ನಮ್ಮ ವಿಚಾರ, ಇನ್ನೊಬ್ಬರ ವಿಚಾರ ಏನೆಲ್ಲ ಮಾತಾಡಿದ್ದೀವಿ ಅದನ್ನೆಲ್ಲ ಸಾರ್ವಜನಿಕವಾಗಿ ಬಹಿರಂಗವಾಗಿ ಹೇಳೋವಂಥವಿರೋದಿಲ್ಲ. ಕೆಲವು ನಮ್ಮ ಆಂತರಿಕ ವಿಚಾರಗಳಿರ್ತವೆ, ಅದನ್ನೆಲ್ಲ ಚರ್ಚೆ ಮಾಡಿದ್ದೀವಿ. ಆದರೆ ಒಂದಂತೂ ನಿಮ್ಗೆ ಹೇಳ್ತಕ್ಕಂಥದ್ದು ಇಷ್ಟಕ್ಕೆ ಸೀಮಿತವಾಗಿ
ಈಗಿರ್ತಕ್ಕಂಥ ಗೊಂದಲವನ್ನು ಆದಷ್ಟು ಜಾಗ್ರತೆ ನಿವಾರಣೆ ಮಾಡಿ ಅಂತ ಹೇಳಿದ್ದೇವೆ. ಅದಕ್ಕೆ ಅವರು ಸಹಮತಿ ವ್ಯಕ್ತಪಡಿಸಿದ್ದಾರೆ ಅಷ್ಟೇ. ಪರಮೇಶ್ವರ್ ಅವರು